ನಮಸ್ಕಾರ. ಇವತ್ತಿನ ವಿಚಾರ ಬಂದು ಚಿಂತೆ. ಚಿಂತೆ ಮಾಡೋದ್ರಿಂದ ನಮಗೆ ಯಾವುದೇ ಒಂದು ಲಾಭ ಇರೋದಿಲ್ಲ. ಚಿಂತೆ ಮಾಡಿದಷ್ಟು ಚಿತೆಗೇರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಚಿಂತೆ ಮಾಡೋದು ಬಹಳ ತಪ್ಪು. ಚಿಂತನೆ ಮಾಡೋದು ಒಳ್ಳೆಯದು. ಚಿಂತೆಗಿಂತ ಚಿಂತನೆ ಮಾಡೋದು ತುಂಬಾ ಒಳ್ಳೆಯದು. ನಮ್ಮ ದೇಹಕ್ಕೂ ಒಳ್ಳೆಯದು, ನಮ್ಮ ಮನಸ್ಸಿಗೂ ಒಳ್ಳೆಯದು. ಯಾವುದೇ ಕೆಲಸ ಮಾಡಬೇಕಾದ್ರೂ ಚಿಂತನೆ ಮಾಡಬೇಕೇ ಹೊರತು ಚಿಂತೆ ಮಾಡೋಕ್ಕೆ ಹೋಗಬಾರ್ದು. ಕೆಲವರು ಚಿಂತೆ ಮಾಡಿ 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 ಅವರ ಚಿತೆಯನ್ನು ಅವರೇ ತಗೊಂಡಂಗೆ ಆಗುತ್ತೆ. ಚಿಂತೆ ಮಾಡಿ ಮಾಡಿ ತುಂಬ ಕೊರಗೋಗ್ತಾರೆ. ಚಿಂತೆ ಮಾಡೋದ್ರಿಂದ 20 ವರ್ಷದ ಹುಡುಗರು 70 ವರ್ಷದ ಥರ ಕಾಣ್ತಾರೆ. ಅದೇ ಚಿಂತೆ ಬಿಟ್ಟು ನೋಡಿ 70 ವರ್ಷದ ಹುಡುಗರು 20 ವರ್ಷದ ಥರ ಕಾಣ್ತಾರೆ. ಯಾಕೆಂದರೆ ಚಿಂತೆ ಮಾಡಬಾರ್ದು. ಜೀವನದಲ್ಲಿ ಎಷ್ಟೋ ಕಷ್ಟಗಳು ಬರುತ್ತೆ, ಸುಖವೂ ಬರುತ್ತೆ. ಅದನ್ನೆಲ್ಲ ಸಮನಾಗಿ ಹಂಚ್ಕೋಬೇಕು. ಚಿಂತೆ ಮಾಡಬಾರ್ದು. ಚಿಂತನೆ ಮಾಡೋದ್ರಿಂದ ನಮ್ಮ ಎಲ್ಲ ಕೆಲಸಗಳು, ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತೆ. ಅದೇ ಚಿಂತೆ ಮಾಡೋದ್ರಿಂದ ನಮ್ಮ ಕಾರ್ಯ, ಕೆಲಸಗಳು ಎಲ್ಲವೂ ಸುಗಮವಾಗಿ ನಡೆಯೋದಿಲ್ಲ. ಹಾಗಾಗಿ ಚಿಂತೆ ಮಾಡೋದು ತುಂಬ ತಪ್ಪು ಸ್ನೇಹಿತರೆ. ಕೆಲವರು ಚಿಂತೆ ಮಾಡಿ 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 ಸ್ಲೋ ಪಾಯ್ಸನ್, ಅದು ವಿಷ, ಅದನ್ನು ಒಂದೊಂದೇ ನ್ಯೂನ್ಯತೆಗಳನ್ನು ದೇಹ ಸ್ವೀಕರಿಸ್ತಾ ಹೋಗುತ್ತೆ ಚಿಂತೆ ಮಾಡಿ ಮಾಡಿ. ಹಾಗಾಗಿ ಚಿಂತೆ ಮಾಡೋದು ತುಂಬಾ ತಪ್ಪು. ನಗ್ತಾ ಇರಿ, ಯಾವಾಗಲೂ ನಗ್ತಾ ಇರಿ. ನಗ್ತಾ ಇದ್ದರೆ ಯಾವುದೇ ಒಂದು ಕಾಯಿಲೆಗಳು ನಮ್ಮ ಹತ್ರ ಸುಳಿಯೋದಿಲ್ಲ. ಮತ್ತು ಒಳ್ಳೆಯ ಆಹಾರ, ಇದೆರಡನ್ನೂ ಸರಿಯಾದ ರೀತಿಯಲ್ಲಿ ಸರಿಯಾಗಿ ತಗೊಂಡ್ರೆ ಖಂಡಿತ ಚಿಂತೆ ದೂರ ಆಗಿ ನಮ್ಮ ಒಳ್ಳೆಯ ಕೆಲಸಗಳಿಗೆ ಅನುವನ್ನು ಮಾಡಿಕೊಳ್ಳುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದೇನು ಅಂದರೆ, ನಮ್ಮ ದೇಶದಲ್ಲಿ ಚಿಕ್ಕದಕ್ಕೂ ಪುಟ್ಟದಕ್ಕೂ ಎಲ್ಲದಕ್ಕೂ ಚಿಂತೆ ಮಾಡ್ತಾರೆ. ಆ ಚಿಂತೆ ಬಿಟ್ಬಿಟ್ರೆ ಆಯಿತು. ಈಗ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ಕೊಳ್ಳಿ, ಚಿಂತೆ ಮಾಡಿದ್ರೆ ದುಡ್ಡು ಬರುತ್ತಾ? ಇಲ್ಲ. ಕೆಲಸ ಮಾಡಬೇಕು. ನಮ್ಮ ಹತ್ರ ಒಡವೆ ಇಲ್ಲ, ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ ಕೆಲವರು ತುಂಬಾ ಚಿಂತೆ ಮಾಡ್ತಾರೆ. ಯಾಕೆ? ಇರೋದ್ರಲ್ಲೇ ತೃಪ್ತಿ ಪಡ್ಬೋದು. ಅದಿಲ್ಲ ಇದಿಲ್ಲ. ಈಗ ಫ್ರಿಡ್ಜ್ ಇಲ್ಲ ಅಂತಂದರೆ ಅದಕ್ಕೆ ಬದಲಾಗಿ ಮಡಿಕೆ ಇಲ್ವೇನ್ರಿ? ಎಷ್ಟು ಚೆನ್ನಾಗಿರುತ್ತೆ. ಆ ನೀರು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದನ್ನು ತೊಗೊಂಡು ಅದರಲ್ಲಿ ಸಂತೋಷವಾಗಿರ್ಬೋದು. ಮತ್ತು ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇಲ್ಲ ಅಂತಾರೆ. ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕ್ಬಿಟ್ಟು ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇಲ್ಲ ಅಂತ ಚಿಂತೆ ಮಾಡ್ತಾರೆ. ಯಾಕೆ ಮಾಡಬೇಕು? ಒಂದು ಅರ್ಧ ಗಂಟೆ ಕೈಯಲ್ಲಿ ಹೋಗಿದ್ರೆ ಕೈ ಎಕ್ಸಸೈಸು ಚೆನ್ನಾಗೂ ಆಗುತ್ತೆ. ಈ ರೀತಿ ನಮ್ಮ ಜೀವನನ ನಡೆಸ್ಕೊಂಡು ಹೋಗಬೇಕು ಸ್ನೇಹಿತರೆ. ಅದಕ್ಕೆ ಹೇಳ್ತಾರೆ, ಯಾರೋ ಒಬ್ರು ಹೇಳಿದ್ದಾರೆ, ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆಯ ಬಿಡಿಸೋ ಗೌರಿ ಕಾಂತನಿದ್ದಾನೆ, ಗೌರಿ ವಲ್ಲಭನಿದ್ದಾನೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಹೇಳಿ? ಚಿಂತೆ ಮಾಡೋರು ಒಬ್ಬರಾದರೆ ಚಿಂತೆನ ತೊಲಗಿಸೋಕ್ಕೆ ಆ ಶಂಕರನೇ ಇರ್ತಾನೆ. ಅದಕ್ಕೆ ಯಾಕೆ ನಾವು ಚಿಂತೆ ಮಾಡಬೇಕು? ನೋಡಿ, ಚಿಂತೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಎಷ್ಟೋ ನ್ಯೂನ್ಯತೆಗಳು ಒಳಗಾಗ್ತೀವಿ. ಯಾಕೆ ಬೇಕು? ಆ ಒಂದು ಇದೇ ಬೇಡ, ಗೋಜೆ ಬೇಡ. ಸಂತೋಷವಾಗಿ ನಗ್ನಗ್ತಾ ಇದ್ದರೆ ಎಲ್ಲನೂ ನಾವು ಸಾಧನೆಯೂ ಮಾಡ್ಬೋದು, ಚಿಂತೆಯಿಂದ ದೂರ ಇರ್ಬೋದು. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನು ಮಾಡಿಕೊಂಡು ಚಿಂತೆಯಿಂದ ದೂರ ಇರಬೇಕು. ನಗ್ನಗ್ತಾ ಇರೋದ್ರಿಂದ ಎಷ್ಟೋ ಕಾಯಿಲೆಗಳು ಆಗಲಿ, ಎಷ್ಟೋ ನಮ್ಮ ಕನಸುಗಳು ಆಗಲಿ ಈಡೇರುತ್ತೆ ಅಲ್ವಾ ಸ್ನೇಹಿತರೆ? ಹಾಗಾಗಿ ಚಿಂತೆನ ಮಾಡಬೇಡಿ. ಚಿಂತೆ ಮಾಡೋದ್ರಿಂದ ಯಾವುದೇ ಸುಖ ಅಂತೂ ಖಂಡಿತ ಇಲ್ಲ. ಅದ್ರ ಜೊತೆಗೆ ಇನ್ನೊಂದೇ ಒಂದು ಟಿಪ್ಸ್ ಹೇಳ್ತೀನಿ ನಿಮಗೆ. ಗೃಹಲಕ್ಷ್ಮಿ ಅಮೌಂಟು ಕೆಲವರಿಗೆ ಬರ್ತಿಲ್ಲಂತೆ. ಅದನ್ನು ಹೋಗಿ ಅವರು ಕೃಷಿ ಇಲಾಖೆಯಲ್ಲಿ ಹೋಗಿ ಏನು ಮಾಡಬೇಕು ಅಂದರೆ, ಒಂದು ಸಲ KYC ಆಗಿದೆ ಅಂತ ಇನ್ನೊಂದು ಸಲ ಚೆಕ್ ಮಾಡಿಸ್ಬೇಕು. ಚೆಕ್ ಮಾಡಿಸಿ ಖಂಡಿತ ಸಿಗುತ್ತೆ ಎಲ್ಲರಿಗೂ, ಹೋಗಿ ಮಾಡಿ. ಮತ್ತು ಇನ್ನೇನೆಂದರೆ, ಇನ್ನೊಂದು ಏನಿದೆ ಅಂದರೆ, ಸರ್ಕಾರದಿಂದ ಒಂದು ನ್ಯೂಸ್ ಬಂದಿದೆ. ಅದು ಒಬ್ಬರಿಗೆ ಕೃಷಿಗೆ ಸಂಬಂಧಪಟ್ಟವರಿಗೆ ಇದು
ಇದಾಗಿದೆ. ಯಾ ರೈತ ಮಹಿಳೆಗೆ ಆಗಲಿ ಪುರುಷರಿಗೆ ಆಗಲಿ ಒಂದು ಒಳ್ಳೆಯ ನ್ಯೂಸ್ ಇದು. ಏನಂದರೆ 15 ಲಕ್ಷ ಅವರು ಉದ್ಯಮ ಮಾಡೋದಕ್ಕೆ ದುಡ್ಡನ್ನು ನೆರವಾಗಿ ಕೊಡ್ತಾ ಇದ್ದಾರೆ. ಇದು ತುಂಬ ಸಂತೋಷದ ವಿಚಾರ. ಇದಕ್ಕೆ ಬಡ್ಡಿ ಅಂತ ಅಲ್ಲ, ಅದು ಅಲ್ಲಿ ಹೋಗಿ ವಿಚಾರಿಸಿದ್ರೆ ಕೃಷಿ ಇಲಾಖೆಯಲ್ಲಿ ಬಡ್ಡಿ ಅಥವಾ ವಾಪಸ್ ಮಾಡೋದು ಅಥವಾ ತಿಂಗಳ ಕಂತು, ಅದು ಮೂರಲ್ಲೂ ಕನ್ಫ್ಯೂಷನಲ್ಲಿ ಇರುತ್ತೆ. ಸರಿಯಾಗಿ ಯಾರೂ ಮಾಹಿತಿ ಕೊಡಲ್ಲ ಸ್ನೇಹಿತರೆ. ಖಂಡಿತ ಅದನ್ನು ಇದು ಮಾಡ್ಕೊಂಬೇಡಿ, ತಿಳ್ಕೊಳ್ಳಿ. ಆದರೆ ಉದ್ಯಮಕ್ಕೆ ಮಾತ್ರ 15 ಲಕ್ಷ ಕೊಡೋದಂತೂ ಖಂಡಿತ ಸತ್ಯ ಅಂತ ಹೇಳ್ತಾ, ಚಿಂತೆ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.